ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮಗೆ ಅಣ್ಣ ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಡೇ ಇನ್ ಮೈ ಲೈಫ್ ಅನ್ನೋದಕ್ಕಿಂತ ಡೇ ಇನ್ ಮೈ ಹೋಮ್. ಗೈಸ್ ಬನ್ನಿ ನೋಡೋಣ, ನಾನು ಒಂದು ದಿನನ ನಮ್ಮ ಮನೆಯಲ್ಲಿ ಹೇಗೆ ಕಳಿತೀನಿ ಅಂತ ಬನ್ನಿ ನೋಡೋಣ. ಗೈಸ್ ಇವಾಗ ಆಲ್ರೆಡಿ 9:30 ಆಗಿದೆ. ಇವಾಗ ಎದ್ದೆ ನಾನು. ಗೈಸ್ ಇವಾಗ ನಮ್ಮ ಮನೆಯಲ್ಲಿ ಊಟ ಮಾಡ್ತಿದ್ದಾರೆ. ಗೈಸ್ ಆಲ್ರೆಡಿ 9:30. ಉಣ್ಣಲೆ ಗೈಸ್, ಇವತ್ತು ನಮ್ಮಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ನೋಡ್ರಿ ಗೈಸ್. ಗೈಸ್, ನೀವು ಏನಕ್ಕೆ ಇವಾಗ ಮನೆ ಕ್ಲೀನ್ ಮಾಡ್ಕೊತಿದ್ದಾರೆ ನಿಮ್ಮಮ್ಮ ಅಂತ ಕೇಳ್ತೀರಾ? ಗೈಸ್, ನಮ್ಮದು ಜಾತ್ರೆ ಐತೆ. ನಾನು ಲಾಂಗ್ ವಿಡಿಯೋದಲ್ಲಿ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿ ಮನೆ ದೇವರು ಮಂಡ್ರಳ್ಳಿ ಚೌಡಮ್ಮಂದು ಜಾತ್ರೆ ಇದೆ ಗೈಸ್. ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ. ಹಾಗೆ ನಾವು ಪ್ರತಿ ವರ್ಷ ಮನೆ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಸೊ ಇಲ್ಲಿ ನಾವು ಬಾಡಿಗೆ ಮನೆ ಇರೋದ್ರಿಂದ ನಮ್ಮ ಅಮ್ಮ ಇಲ್ಲೂ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ನೋಡಿ ಗೈಸ್. ಸ್ಟೇ ಹೈಡ್ರೇಟೆಡ್ ಗೈಸ್. ಇವಾಗ ಸ್ವಲ್ಪ ಊಟ ಮಾಡಿ ನಮ್ಮ ಅಮ್ಮಗೆ ಹೆಲ್ಪ್ ಮಾಡೋಣ ಬನ್ನಿ ಗೈಸ್. ನಮ್ಮಮ್ಮ ಬೆಳಗ್ಗೆ ಬೇಗ ಎದ್ದು ಅನ್ನ ಸಾರು ಮಾಡಿದ್ದಾರೆ, ಸೊಪ್ಪಿನ ಸಾರು. ಗೈಸ್ ಬರೀ ಅನ್ನ ಸಾರು ಊಟ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಂದೆ. ಬನ್ನಿ ಗೈಸ್, ತುಪ್ಪ ಭಾರಿ ಟೇಸ್ಟಿಯಾಗಿರುತ್ತೆ ಗೈಸ್ ತುಪ್ಪ ಹಾಕ್ಯಂಡು ತಿಂದರೆ. ಗೈಸ್ ಇಲ್ಲಿ ಆಲ್ರೆಡಿ ನಮ್ಮ ತಮ್ಮ ಸ್ಕೂಲಿಗೆ ರೆಡಿಯಾಗಿದ್ದಾನೆ. ಇವನೇ ಅಮ್ಮ. ಗೈಸ್ ಇವತ್ತು ಡೇ ಇನ್ ಮೈ ಲೈಫ್ ಇನ್ ಹೋಮ್ ಅಂತ ಮಾಡೋಕ್ಕೋಗಿ ಅದು ಕ್ಲೀನಿಂಗ್ ಡೇ ಆಗಿಬಿಡ್ತು ಗೈಸ್. ಗೈಸ್ ಇವಾಗ ಇಲ್ಲಿರೋ ಉಪ್ಪನ್ನ ಇದ್ರೊಳಗೆ ಹಾಕಿ ಇದು ತಗೊಂಡೋಗ್ಬೇಕು ನೋಡ್ರಿ. ಗೈಸ್ ಇವಾಗ ಬಾಕ್ಸಿಂದೆಲ್ಲ ಮುಗೀತು ಕೆಲಸ. ಇವಾಗ ಒಳಗೆ ಸ್ವಲ್ಪ ಕ್ಲೀನ್ ಮಾಡೋಣ ಬನ್ನಿ ಗೈಸ್. ಗೈಸ್ ನಮ್ಮಮ್ಮ ಇಲ್ಲೆಲ್ಲ ಶೆಲ್ಫು ಎಲ್ಲ ನೀಟಾಗಿ ಒರೆಸಿ ಇವಾಗ ಥಿಂಗ್ಸ್ ಎಲ್ಲ ಜೋಡಿಸ್ತಾರೆ. ಗೈಸ್ ಇವಾಗ ನಮ್ಮ ಅಮ್ಮಗೆ ಕಾಫಿ ಕೊಡ್ಬೇಕಂತೆ, ಬನ್ನಿ ಗೈಸ್ ಕಾಸೋಣ. ಇವಾಗ ನಾನು ಕಾಫಿ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ನೋಡ್ರಿ. ಫಸ್ಟು ಗ್ಯಾಸ್ ಹಚ್ಚಿ, ಆಮೇಲೆ ಒಂದು ಪಾತ್ರೆ ಇಡ್ರಿ, ಅದರೊಳಕ್ಕೆ ಸ್ವಲ್ಪ ನೀರು ಹಾಕ್ರಿ ಗೈಸ್. ನೋಡಿ ಗೈಸ್, ನಾನು ಮಾಡ್ತಿರೋದು 2 ಲೋಟ. ನಿಮಗೆ ಬೇಕಂದ್ರೆ ಜಾಸ್ತಿ ನೀರೇ ಹಾಕೊಳ್ರಿ ಗೈಸ್. ಅದೇ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕ್ರಿ. ನಿಮಗೆ ಶುಗರ್ ಇದ್ದರೆ ಸಕ್ಕರೆ ಹಾಕಬೇಡ್ರಿ, ಇಲ್ಲಾಂದರೆ ಸ್ವಲ್ಪ ಸಕ್ಕರೆ ಹಾಕ್ರಿ ಗೈಸ್. ಇಲ್ಲಿ ಸಾಕು ಗೈಸ್. ಸಕ್ಕರೆ ಎಲ್ಲ ಕರಗಿದ ಮೇಲೆ ಸ್ವಲ್ಪ ಹಾಲು ಹಾಕ್ಕೊಳ್ರಿ. ನಿಮಗೆ ಹಾಲು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ರಿ. ಅಯ್ಯೋ ಓಕೆ ಆಗ್ತದೆ ಅಷ್ಟೇ ಗೈಸ್. ಗೈಸ್ ಎಸ್ ಗೈಸ್, ಚೆನ್ನಾಗಿ ಮಳಬೇಕು. ಇಲ್ಲಿ ಹಾಲು ಬಿಸಿ ಆಗೋ ಅಷ್ಟೊತ್ತಿಗೆ ಚೆನ್ನಾಗಿ ಮಳಿಸ್ಬೇಕು ಗೈಸ್. ಅಷ್ಟೊತ್ತಿಗೆ ನಾವು ಲೋಟದಲ್ಲಿ ಕಾಫಿ ಪುಡಿ ಹಾಕೋಣ ಬರ್ರಿ. ನಾ ಯೂಸ್ ಮಾಡ್ತಿರೋ ಕಾಫಿ ಪುಡಿ ಸನ್ರೈಸ್, ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ನೋಡಿರ್ತೀರ ಗೈಸ್. ಇವಾಗ ಚೆನ್ನಾಗಿ ಮಳಿಸಿದ್ದೀನಿ, ಬನ್ನಿ ಲೋಟಕ್ಕೆ ಹಾಕೋಣ ಗೈಸ್. ನಿಮ್ಮ ಮನೇಲಿ ಈ ಥರ ವೇಸ್ಟ್ ಬಟ್ಟೆ ಇದ್ದರೆ ಈ ಥರ ಇಟ್ಕೊಳಕ್ಕೆ ಯೂಸ್ ಮಾಡಿರಿ ಗೈಸ್. ನೋಡಿರಿ, ಅದು ತಗೊಂಡು ದೊಡ್ಡದೊಳಗೆ ಹಾಕ್ಬೇಕು ಗೈಸ್. ಕಾಫಿ ರೆಡಿ. ನಮ್ಮ ಅಮ್ಮ ಕೊಡೋಣ. ಅಮ್ಮ ಅಮ್ಮ ಹೇಗಿದೆ ಕಾಫಿ? ಸೂಪರ್ ಇದೆ. ಇವಾಗ ನಾವು ಟೇಸ್ಟ್ ಮಾಡೋಣ ಬನ್ನಿ. ಟೇಸ್ಟ್ ಮಾಡೋದಲ್ಲ ಗೈಸ್, ಕುಡಿಯೋದು. ನಮ್ಮಮ್ಮ ನಾಳೆ ದೋಸೆ ಮಾಡ್ತಾರಂತ ಗೈಸ್, ಅದಕ್ಕೆ ಅಕ್ಕಿ ಹಾಕ್ಯಮ್ಮ ಅಂತ ಹೇಳಿದ್ದಾರೆ. ಬನ್ನಿ ಹಾಕೊಂಡು ಗೈಸ್. ನಮ್ಮಮ್ಮ ಹೇಳಿರೋದು ಇದರೊಳಗೆ 2 ಹಾಕ್ಯಂಬ ಅಂತ ಹೇಳುತ್ತೆ. ಬನ್ನಿ ಗೈಸ್. ಸಾಕಾ? ನಮ್ಮಮ್ಮ ನಾಳೆ ದೋಸೆ ಮಾಡ್ತಾರಂತೆ, ಅದಕ್ಕೋಸ್ಕರ ಎಲ್ಲ ನೀಟಾಗಿ
ತೊಳ್ಕೊಂಬಂದು ನೀರು ಹಾಕಿಟ್ಟಿದ್ದೀನಿ. ಇಲ್ಲಿ ನಮ್ಮಮ್ಮ ಎಲ್ಲ ರೀಫಿಲ್ ಮಾಡ್ತಾ ಇದ್ದಾರೆ. ಎಲ್ಲ ತೊಳೆದು ಒಣಗಿಸಿ ಒರೆಸಿ. ನಮ್ಮಮ್ಮ ಯಾವಾಗಲೂ ಇದ್ರೊಳಗೆ ಉಪ್ಪು ಸ್ಟೋರ್ ಮಾಡೋದು. ನೀವು ಈ ಥರ ಉಪ್ಪು ಸ್ಟೋರ್ ಮಾಡೋಕ್ಕೆ ಈ ಥರದ್ದು ಯೂಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿರಿ ಗೈಸ್ ನೋಡಿರಿ, ನಮ್ಮಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಬಾಕ್ಸ್ ಒಳಗೆ ಹಾಕಿ ಸ್ಟೋರ್ ಮಾಡ್ತಾ ಇದ್ದಾರೆ. ಗೈಸ್ ನಮ್ಮಮ್ಮ ನೋಡಿರಿ, ಜೇನುತುಪ್ಪ ಖಾಲಿ ಆಗೈತೆ, ಅದನ್ನ ನೀಟಾಗಿ ತೊಳೆದು ಅದ್ರೊಳಗಡೆ ಈಗ ಮೆಂತ್ಯ ಹಾಕಿ ಸ್ಟೋರ್ ಮಾಡ್ತಿದ್ದಾರೆ ನೋಡಿರಿ ಗೈಸ್. ಗಾಯ್ಸ್ ಇವಾಗಿನ ಜಸ್ಟ್ ನಮ್ಮ ಅಪ್ಪಾಜಿ ಬಾಳೆಹಣ್ಣು ತಂದ್ಕೊಟ್ಟು ಹೋಯ್ತು. ಆಲ್ರೆಡಿ ಗುಳು ಮಂಚಿದ್ದೀನಿ. ಇವಾಗ ನಮ್ಮಮ್ಮ ಅದನ್ನ ಹಾಲೊಳಗೆ ಹಾಕ್ಕೊಡ್ತಕ್ಕಂತೆ ಗಾಯ್ಸ್. ಭಾಳ ಚೆನ್ನಾಗಿರುತ್ತೆ ಗೈಸ್, ನೀವು ಒಂದ್ಸತಿ ಟ್ರೈ ಮಾಡಿರಿ. ಹಾಲು, ಜೇನುತುಪ್ಪ ಮತ್ತು ನಮ್ಮ ತುಪ್ಪ ಮತ್ತು ಬಾಳೆಹಣ್ಣು ಗೈಸ್ ಮಿಕ್ಸ್ ಮಾಡ್ಕೊಂಡು ತಿಂದುಬಿಟ್ರೆ ಟೇಸ್ಟಿಯಾಗಿರುತ್ತೆ ಗೈಸ್. ಗೈಸ್ ನಾನಿವಾಗ ಪಟ್ಟಂತ ರೆಡಿಯಾಗಿ ಬರ್ತೀನಿ ನೋಡಿರಿ. ಗೈಸ್ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗೆಲ್ಲ ಮುಗೀತು. ಇನ್ನೇನು ಸ್ವಲ್ಪ ಕಸ ಹೊಡೆದನ್ನೆಲ್ಲ ಒರೆಸಿದ್ರೆ ಮುಗೀತು. ಒಂದೆರಡು ಜೊತೆ ಬಟ್ಟೆ ಇದ್ದಾವೆ ಗೈಸ್, ತೊಳ್ಕೊಂಬಂದ್ರೆ ಮುಗೀತು. ಅದಕ್ಕಿಂತ ಮುಂಚೆ ನಮ್ಮಮ್ಮ ಇನ್ನೊಂದು ಸತಿ ಕಾಫಿ ಮಾಡೋಕ್ಕೆ ಹೇಳಿದ್ರೆ ಬನ್ನಿ ಗೈಸ್ ಮಾಡೋಣ. ಗೈಸ್ ನಮ್ಮಮ್ಮ ಬೆಳಗ್ಗೆಯಿಂದ ಒಂದು 4-5 ಸತಿ ಕಾಫಿ ಕಾಸ್ಕೊಂಡು ಕುಡ್ದಾರೆ ನೋಡ್ರಿ. ನಿಮ್ಮಮ್ಮನೂ ಹೀಗೆ ಕುಡಿತಾ ಇದ್ರೆ ಕಮೆಂಟ್ ಮಾಡಿರಿ ಗೈಸ್. ಬನ್ನಿ ಗೈಸ್ ಬಟ್ಟೆ ಸೆಳೆಯಕ್ಕೆ ಹೋಗೋಣ. ಗೈಸ್ ಬಟ್ಟೆ ಎಲ್ಲ ತೊಳೆದು ಫಿನಿಶ್. ಇವಾಗ ನಮ್ಮಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಗೈಸ್. ನಮ್ಮಮ್ಮ ಕಸ ಹೊಡಿತಿದ್ದಾರೆ ನೋಡ್ರಿ. ಮತ್ತೆ ನಮ್ಮಮ್ಮ ಇನ್ನೊಂದು ಸತಿ ಟೀ ಕುಡಿತಿದ್ದಾರೆ ಗೈಸ್. ನಾನು ನಮ್ಮಮ್ಮ ಮಾತಾಡ್ಕೆ ಆಯ್ತು ಕುತ್ಕೊಂಡಿದ್ವಿ. ಹಾಲೆಲ್ಲ ಉಪ್ಪಿಡ್ತು ನೋಡ್ರಿ. ಅಮ್ಮ ಇಲ್ಲೆಲ್ಲ ಉಕ್ಕಿತ್ ಕಡಮ್ಮ ಹೊರ್ಸನಿಲ್ಲ. ಏನು ಮಾಡ್ತೈತೆ? ಓ ಮಗನಿಗೋಸ್ಕರ ನಮ್ಮಮ್ಮ ಖಾರ ಕೊಡ್ತಾ ಇದೆ ಗಾಯ್ಸ್ ನೋಡ್ರಿ. ನಾನು ಅವಾಗಿಂದ ಇದ್ದೀನಿ, ನನಗೆ ಕೊಟ್ಟೇ ಇಲ್ಲ. ಗಾಯ್ಸ್ ಇಲ್ಲಂತೂ ನನ್ನ ಜಿಯೋ ಸಿಮ್ಮಿಗೆ ನೆಟ್ವರ್ಕೇ ಸಿಗೋಲ್ಲ, ಒಂದು ಏರ್ಟೆಲ್ ಅಷ್ಟೇ ಸಿಗೋದು. ಅದಕ್ಕೋಸ್ಕರ ನಾನು ಏನಾದರೂ ನೋಡಬೇಕು ಅಂತಂದರೆ ಇಲ್ಲಿ ಕಿಟಕಿ ಹತ್ರ ಹಿಂಗೆ ಇಡಬೇಕು ಗಾಯ್ಸ್, ಆವಾಗ ನೆಟ್ವರ್ಕ್ ಸಿಗುತ್ತೆ. ಅದಕ್ಕೋಸ್ಕರ ಇವಾಗ ನಾನು ನಮ್ಮ ಅಮ್ಮನ ಫೋನಿಗೆ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ತಾಯಿದ್ದೀನಿ ಗೈಸ್. ಬನ್ನಿ ಆ ಫೋನ್ ಒಳಗೆ ನೋಡ್ತೀನಿ ನಾನು. ಗೈಸ್ ಫೈನಲಿ ನಮ್ಮ ಮನೆ ಎಲ್ಲ ಕ್ಲೀನ್ ಆಯಿತು. ಬನ್ನಿ ನಮ್ಮ ಮನೆ ಫುಲ್ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡಿದ್ದೀನಿ ಅಂತ. ಗೈಸ್ ಕ್ಲೀನ್ ಮಾಡಿದ್ದೀನಿ ಅಲ್ಲ, ನಮ್ಮಮ್ಮ ಕ್ಲೀನ್ ಮಾಡುತ್ತೆ. ನಮ್ಮಮ್ಮ ಹೇಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡ್ರಿ ಗೈಸ್. ಫಸ್ಟ್ ಎಂಟ್ರೆನ್ಸ್ ಗೈಸ್. ಗೈಸ್ ಬನ್ನಿ ಟಿ ವಿ ನೋಡೋಣ. ಯಾಕೋ ಆನ್ ಆಗ್ತಿಲ್ಲ. ಗೈಸ್ ಇವಾಗ ಬಂತು ಟಿ ವಿ. ಬನ್ನಿ ಟಿ ವಿ ನೋಡೋಣ. ಗೈಸ್ ನಮ್ಮ ಅಮ್ಮಗೆ ಅಣ್ಣಯ್ಯ ಧಾರಾವಾಹಿ ಅಂದರೆ ಬರ್ತಿ ಇಷ್ಟ. ಯಾವಾಗಲೂ ಏನು ಮಿಸ್ ಮಾಡಿದ್ರಿ ಅಣ್ಣಯ್ಯ ಧಾರಾವಾಹಿ ಮಾತ್ರ ನಮ್ಮ ಅಮ್ಮ ಮಿಸ್ ಮಾಡಲ್ಲ ಗೈಸ್. ಆಲ್ರೆಡಿ ಟೈಮು 8 ಗಂಟೆ. ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ. ಬನ್ನಿ ಗೈಸ್ ನೋಡೋಣ ಏನು ಅಡುಗೆ ಮಾಡ್ತಿದ್ದಾರೆ ಅಂತ. ಕರೆಂಟ್ ಬೇರೆ ಹೋದ್ವು ಗೈಸ್, ಇವಾಗ ಹೋದ್ವು ಗೈಸ್. ಇವಾಗ ಕರೆಂಟ್ ಬಂದವು. ಇಲ್ಲಿ ನೋಡ್ರಿ ನಮ್ಮಮ್ಮ ಮುದ್ದೆ ಮಾಡ್ತಿದ್ದಾರೆ. ಇವತ್ತು ಊಟಕ್ಕೆ ಮುದ್ದೆ ಮತ್ತು ಸೊಪ್ಪು ಸಾರು ಮತ್ತು ಸ್ವಲ್ಪ ಚಟ್ನಿ ಮಾಡಿದ್ದಾರೆ ಗೈಸ್. ನಮ್ಮಮ್ಮ ನಿನ್ನೆ ದೋಸೆ ಮಾಡ್ತೀನಿ ಅಂತ ಅಂದರು. ಆಲ್ರೆಡಿ ಇವಾಗ ನಾನು ಎದ್ದೇಳೋಷ್ಟೊತ್ತಿಗೆ ಆಲ್ರೆಡಿ ಪಡ್ ಮಾಡಿ ಇಟ್ಟಿದ್ದಾರೆ ನೋಡ್ರಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ನಮ್ಮಮ್ಮ ಆಲ್ರೆಡಿ ಎನರ್ಜಿ ಡ್ರಿಂಕ್ ಕುಡಿತಾ ಇದ್ದೆ. ಬಾಯ್.